ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಏನಪ್ಪ ಕೈಕಾಲು ತೊಳಿತಿದ್ದೀನಿ ಅಂದ್ಕೊಂಡಿದ್ದೀರಾ? ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾವ ದೇವಸ್ಥಾನ ಅಂದರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ. ತುಂಬ ಜನ ಹೇಳಿದರು ದೇವಸ್ಥಾನ ಚೆನ್ನಾಗಿದೆ ಅಂತ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಹೇಳಬೇಕು ಅನ್ನಿಸ್ತಿದೆ. ಏನಪ್ಪ ಅಂದರೆ, ನೀವೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ನೀವೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ನಿಮಗೂ ದೇವರು ಕೆಟ್ಟದ್ದು ಮಾಡ್ತಾನೆ. ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ಕೆಲವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಮತ್ತು ದೇವಸ್ಥಾನದ ಬಗ್ಗೆ ಮಾತಾಡೋಣ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇರೋದೊಂದು ಲೈಫು ಎಂಜಾಯ್ ಮಾಡಬೇಕು. ಹಂಗಂತ ಎಂಜಾಯ್ ಮಾಡಿಕೊಂಡೇ ಇರೋದು ಅಂತ ಹೇಳ್ತಾಯಿಲ್ಲ. ಬಟ್ ದೇವ್ರು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನದೊಂದು ನಂಬಿಕೆ ಅಷ್ಟೇ. ದೇವಸ್ಥಾನ ಫುಲ್ಲು ಚೆನ್ನಾಗಿದೆ ನೋಡಿ. ಪಾರ್ಕಿಂಗ್ ಎಲ್ಲನೂ ಚೆನ್ನಾಗಿದೆ. ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ. ಹೋಗ್ದಿರೋರು ಒಂದ್ಸಲಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದಕ್ಕೆ ನನಗೂ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಇದು ಫಸ್ಟ್ ಟೈಮ್ ಅಲ್ಲ ನೋಡಿದ್ದು, ತುಂಬ ಚೆನ್ನಾಗಿದೆ. ಮತ್ತು ಏನಪ್ಪ ಅಂತ ಅಂದರೆ, ಇನ್ನೊಂದು ಕಿವಿ ಮಾತು, ಮನೇಲಿರೋರನ್ನ ಫಸ್ಟು ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ. ಬೇರೆ ಯಾರು ನಿನ್ನೆ ಮೊನ್ನೆ ಬಂದವ್ರು ಯಾರೂ ಆಗಲ್ಲ. ಮನೇಲಿರೋರನ್ನ ನೀವು ಹೆಂಗೆ ನೋಡ್ಕೊತೀರೋ ಅವರು ನಿಮ್ಮನ್ನ ಹಂಗೆ ನೋಡ್ಕೊತಾರೆ. ನೀವು ಬೇರೆಯವ್ರನ್ನ ಪ್ರೀತಿಸೋಕೆ ಹೋಗಿ ಮನೆಯವ್ರನ್ನ ಕಮ್ಮಿ ಮಾಡಿಕೊಂಡ್ರೆ ಅವ್ರಿಗೂ ಅಷ್ಟೇ ಬೇರೆಯವ್ರ ಮೇಲೇ ಪ್ರೀತಿ ಇರುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ ಕೆಲವ್ರಿಗೆ. ಮತ್ತು ನೋಡಿ, ಇದು ಊಟಕ್ಕೆ ಹೋಗೋದು ಜಾಗ. ದೇವಸ್ಥಾನದಿಂದಲೇ ಸ್ಕೂಲ್ ಮಕ್ಕಳೆಲ್ಲ ಬಂದು ಊಟ ಮಾಡ್ತಾರೆ ಇಲ್ಲಿ. ನಮಗೂ ಗೊತ್ತೇ ಇರಲಿಲ್ಲ. ತುಂಬ ಜನ, ನಾವು ಎಂಟ್ರಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಹೋಗ್ತಾಯಿದ್ರು ಮಕ್ಕಳೆಲ್ಲ. ತುಂಬ ಚೆನ್ನಾಗಿತ್ತು. ಪ್ರಸಾದ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟು ಬಂದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.